ಬಹು ನಿರೀಕ್ಷಿತ ಮಾರ್ಕ್ ಸಿನಿಮಾದ ಟ್ರೈಲರ್ ಅನೌನ್ಸ್ ಆಗಿತ್ತು. ಡೇಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅದೇ ರೀತಿ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಚಿತ್ರತಂಡದಿಂದ. ಟ್ರೈಲರ್ ಹೇಗಿತ್ತು? ಅನ್ಕೊಂಡ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಗಿದ್ಯಾ? ಮತ್ತೆ ಬ್ಯಾಡ್ ರೀಸನ್ಸ್ ಏನಾದ್ರು ಪಳ್ಕೊಂತಾ ಇದೆಯಾ? ನನಗೆ ಏನೇನೆಲ್ಲ ಇಷ್ಟ ಆಯ್ತು ಈ ಟ್ರೈಲರ್ ನ ನೋಡಿ ಅನ್ನೋ ಈ ಟ್ರೈಲರ್ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ರೆ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ಮಾರ್ಕ್ ಈ ಸಿನಿಮಾ ಇದೇ ಡಿಸೆಂಬರ್ 25 ಗೆ ರಿಲೀಸ್ ಆಗ್ತಾ ಇದೆ. ಡೈರೆಕ್ಟ್ ಮಾಡ್ತಾ ಇರೋದು ವಿಜಯ್ ಕಾರ್ತಿಕ್ ಅವರು. ಇವ್ರು ಯಾರಂತ ನಿಮಗೆ ಗೊತ್ತಿರುತ್ತೆ, ಕಳೆದ ಮ್ಯಾಕ್ಸ್ ಸಿನಿಮಾದ ಡೈರೆಕ್ಟರ್. ಅಂದ್ರೆ ಇದೇ ಮಂತ್ ಅಲ್ಲಿ ಕನ್ನಡದ 3 ಬಿಗ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅದು ಬಿಡಿ, ಇವಾಗ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಬಗ್ಗೆ ಮಾತಾಡೋಣ ಬನ್ನಿ. ಟ್ರೈಲರ್ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೇ ಸ್ಪಾಯ್ಲರ್ ಇಲ್ಲದೆ ಹೇಳ್ತೀನಿ, ಯಾಕಂದ್ರೆ ಟ್ರೈಲರ್ ಆ ರೀತಿ ಸ್ಪಾಯ್ಲರ್ ಲೆಸ್ ಆಗಿದೆ. ನೋಡುವಂತ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆ ಟ್ರೈಲರ್ ಕಟ್ ಯಾರ್ ಮಾಡಿದ್ನೋ ಪುಣ್ಯಾತ್ಮ ಗೊತ್ತಿಲ್ಲ, ಸಖತ್ತಾಗಿ ಪ್ರೆಸೆಂಟೇಶನ್ ನ ಮಾಡಿದಾನೆ. ತುಂಬಾನೇ ಇಷ್ಟ ಆಯ್ತು ಟ್ರೈಲರ್ ಕಟ್. ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಿದ್ದು ಏನಪ್ಪಾ ಅಂದ್ರೆ ಸುದೀಪ್ ಸರ್ ನ ಪ್ರೆಸೆಂಟೇಶನ್ ಮಾಡಿರುವಂತ ರೀತಿ. ವಿಜಯ್ ಕಾರ್ತಿಕ್ ಅವರು ಸುದೀಪ್ ಸರ್ ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದನ್ನ ಕಳೆದ ಬಾರಿ ಮ್ಯಾಕ್ಸ್ ಸಿನಿಮಾದಲ್ಲೇ ಮಾಡಿದ್ರು, ಅದನ್ನ ಇವಾಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರೆಸೆಂಟೇಶನ್ ಮಾಡಿದ್ದಾರೆ ಸುದೀಪ್ ಸರ್ ನ ಅಂತಾನೆ ಹೇಳ್ಬೋದು. ಸುದೀಪ್ ಸರ್ ನ ಬೆಸ್ಟ್ ವರ್ಷನ್ ನ ಪ್ರೂವ್ ಮಾಡೋದಕ್ಕೆ ಹೋಗಿದ್ದಾರೆ. ಅದು ಇಲ್ಲಿ ವರ್ಕ್ ಆಗಿದೆ ಅಂತ ಕಾಣಿಸ್ತಾ ಇತ್ತು ಟ್ರೈಲರ್ ಕಟ್ ನಲ್ಲಿ. ಮತ್ತೆ ಸುದೀಪ್ ಸರ್ ಅವರ ಆಕ್ಟಿಂಗು, ಅವರ ಕ್ಯಾರೆಕ್ಟರ್ ಹೇಳಲೇಬೇಕಾ? ನಿಮ್ಗೆಲ್ಲ ಗೊತ್ತೇನೆ ಇರುತ್ತೆ. ಯಾವ ಸೀನ್ಸ್ ಆಗಿರ್ಲಿ, ಯಾವ ಕ್ಯಾರೆಕ್ಟರ್ ಇರಲಿ, ಅವರು ತಿಂದ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಕ್ಯಾರೆಕ್ಟರ್ ನ ನೋಡ್ತಾ ಇದ್ರೆ ಕಳೆದ ಬಾರಿ ಮ್ಯಾಕ್ಸ್ ಸಿನಿಮಾದ ಫೀಲ್ ನೇ ಕೊಡ್ತಾ ಇತ್ತು ನನಗೆ ಜಾಸ್ತಿ ಸೀನ್ಸ್ ಗಳಲ್ಲಿ. ಮಾರ್ಕ್ ಅನ್ನೋದು ಒಂದು ಆಂಗ್ರಿ ಸ್ಟ್ರಿಕ್ಟ್ ಆಫೀಸರ್. ಅದನ್ನ ರೈಟಿಂಗ್ ಅಲ್ಲಿ, ಆಕ್ಟಿಂಗ್ ನಲ್ಲಿ ಮತ್ತೆ ಡೈರೆಕ್ಟರ್ ತುಂಬಾನೇ ಉಪಯೋಗಿಸ್ಕೊಂಡಿದ್ದಾರೆ ಸುದೀಪ್ ಅವ್ರನ್ನ ಅಂತಾನೆ ಹೇಳ್ಬೋದು. ಟ್ರೈಲರ್ ನ ನೋಡ್ತಿದ್ದಂಗೆ ಸ್ವಲ್ಪ ಕಥೆಯಲ್ಲಿ ಮ್ಯಾಕ್ಸ್ ಸಿನಿಮಾದ ಫೀಲ್ ಕೊಡ್ತಾ ಇತ್ತು. ಯಾವುದೇ ಟ್ರೈಲರ್ ನ ನೋಡ್ತಿದ್ರೆ ಕಥೆನ ಮುಚ್ಚಿಡೋದಕ್ಕೆ ನೋಡ್ತಾರೆ, ಬಟ್ ಈ ಟ್ರೈಲರ್ ನಲ್ಲಿ ಸ್ವಲ್ಪ ಕತೆ ರಿವೀಲ್ ಆಯ್ತು ಅಂತ ನನಗೆ ಅನಿಸ್ತು. ನಿಮ್ಗೂ ಹಾಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮಾರ್ಕ್ ಅನ್ನೋ ಕ್ಯಾರೆಕ್ಟರ್ ಸಸ್ಪೆನ್ಷನ್ ಅಲ್ಲಿ ಇರ್ಬೋದು. ಆ ವಿಲೇಜ್ ಅಲ್ಲಿ, ಆ ಸಿಟಿಯಲ್ಲಿ ನಡೀತಿರುವಂತ ಪೊಲಿಟಿಕಲ್ ಇಶ್ಯೂಸ್ ಅಥವಾ ಗ್ಯಾಂಗ್ಸ್ಟರ್ ಗಳ ಮಧ್ಯೆ ಈ ಮಾರ್ಕ್ ಅನ್ನೋ ಕ್ಯಾರೆಕ್ಟರ್ ಅಡ್ಗೋಡೆಯಾಗಿ ನಿಂತ್ಕೊಳ್ಬಹುದಾ? ಅಲ್ಲಿರುವಂತ ಪ್ರಾಬ್ಲಮ್ ಗಳನ್ನ ಹೇಗೆ ಫೇಸ್ ಮಾಡ್ತಾನೆ, ಆ ಪ್ರಾಬ್ಲಮ್ ಗಳನ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋ ಒಂದು ಕ್ಯಾರೆಕ್ಟರ್ ಇಲ್ಲಿ ಬಿಲ್ಡ್ ಮಾಡಿರ್ಬೋದು ಅಂತ ಅನಿಸ್ತು. ಟ್ರೈಲರ್ ನ ನೋಡ್ತಿದ್ದಂಗೆ ಅಲ್ಲಿ ಜಾಸ್ತಿ ನೈಟ್ ಫ್ರೇಮ್ ಗಳು ಜಾಸ್ತಿ ಕಾಣಿಸ್ತಾ ಇತ್ತು. ಸಿನಿಮಾನ ಆಲ್ಮೋಸ್ಟ್ ನೈಟ್ ಫ್ರೇಮ್ ಗಳಲ್ಲೇ ಮಾಡಿರುವಂತದ್ದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ, ಅಂದ್ರೆ ಟ್ರೈಲರ್ ಕಟ್ ನಲ್ಲಿ. ವಿಜಯ್ ಕಾರ್ತಿಕ್ ಅವರು ಡೈರೆಕ್ಟರ್ ವೈಸ್ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಆ ಸುದೀಪ್ ಅವರ ಡೈಲಾಗ್ ಡೆಲಿವರಿ, ಪ್ರತಿಯೊಂದು ಡೈಲಾಗ್ಗಳು ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಿದ್ದು ಏನಪ್ಪಾ ಅಂದ್ರೆ ಆ ಕೊನೆಯಲ್ಲಿ ಬರುವಂತ ಡೈಲಾಗ್, ದಮ್ ಹೊಡಿಯೋದು ಕಡಿಮೆ ಮಾಡ್ಬೇಕಲ್ಲಿ ಅಂತ, ತುಂಬಾನೇ ಇಷ್ಟ ಆಯ್ತು. ಒಂದು ಸ್ಟ್ರಾಂಗ್ ಫಿಮೇಲ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳಿದ್ರು, ಅದನ್ನ ಜಾಸ್ತಿ ರಿವೀಲ್ ಮಾಡಿಲ್ಲ ಟ್ರೈಲರ್ ನಲ್ಲಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಟ್ರೈಲರ್ ಕಟ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇದೇ ತಿಂಗಳಲ್ಲಿ 3 ಬಿಗ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ದರ್ಶನ್ ಸರ್ ಅವರ ಡೆವಿಲ್, 45 ಹಾಗೆ ಇದೊಂದು ಮಾರ್ಕ್. ಅದರಲ್ಲೂ ಮಾರ್ಕ್ ಮತ್ತೆ 45 ಮೂವಿಗಳು ಒಂದೇ ದಿನ ರಿಲೀಸ್ ಆಗ್ತಾ ಇದೆ. ನೋಡೋಣ ಈ ಸಿನಿಮಾಗಳು ಯಾವ ರೀತಿ ರೀಚ್ ಆಗ್ತವೆ ಅಂತ. ಪ್ರಮೋಷನ್ ವೈಸ್ ಎಲ್ಲಾ ಸಿನಿಮಾಗಳಂತೂ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ ಪ್ರಮೋಷನ್ ನ. ಅದರಲ್ಲೂ ಈ ಮಾರ್ಕ್ ಸಿನಿಮಾ ಯಾವುದೇ ಹಿಂಟ್ ಗಳನ್ನ ಕೊಡದೆ ದೊಡ್ಡ ದೊಡ್ಡ ಬಿಗ್ ಬಿಗ್ ಬ್ಲಾಸ್ಟ್ ಗಳನ್ನ, ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ. ಟ್ರೈಲರ್ ಕಟ್ ಅಂತೂ ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮಗೆ ಹೇಗ್ ಅನಿಸ್ತು? ಅದರಲ್ಲೂ ನಿಮಗೆ ಸುದೀಪ್ ಸರ್ ಅವರ ಯಾವ ಡೈಲಾಗ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ